ಮಣಿರತ್ನಂ ಅವರು ಪೆನ್ನಿನ್ ಸೆಲ್ವನ್ ಅಂತ ಒಂದು ಫಸ್ಟ್ ಪಾರ್ಟ್ ಅದ್ರಲ್ಲಿ ಒಂದು ಅರ್ಚಕನ ಪಾತ್ರ ಮಾಡಿದ್ದೆ. ಇಲ್ಲೆಲ್ಲ ಜುಟ್ಟು ಬಿಟ್ಟಿದೆ. ನನಗೆ ಆಫರ್ ಬಂತು ಕೂಡ ನಾನು ಹೋಗ್ಲಿಲ್ಲ, ಯಾಕೆಂದ್ರೆ ಕಣ್ಣು ನಮ್ಗೆ ಮೇನ್ ಇರೋದು ಕಣ್ಣಿನ. ನಮಸ್ಕಾರ ಡಿ.ಎಂ. ಕೃಷ್ಣಪ್ಪ ಅವರಿಗೆ. ನಮಸ್ಕಾರ ಸರ್. ಡಿ.ಎಂ. ಅಂದ್ರೆ ಏನು ಸರ್? ಅದು ದೊಡ್ಡಣ್ಣ ಮಂಗಮ್ಮನಪಾಳ್ಯ ಅಂತ, ಇಲ್ಲಿ ಬೊಮ್ಮನಹಳ್ಳಿ ಹತ್ರ ಮಂಗಮ್ಮನಪಾಳ್ಯ ಅಂತ ಊರ ಹೆಸರು. ಸೊ ನಮ್ಮ ತಂದೆ ಹೆಸರು ದೊಡ್ಡಣ್ಣ ದೊಡ್ಡೇಗೌಡ. ಸೊ ಅದರಿಂದ ಡಿ.ಎಂ. ಅಂದ್ರೆ ದೊಡ್ಡೇಗೌಡ ಮಂಗಮ್ಮನಪಾಳ್ಯದ ಕೃಷ್ಣಪ್ಪ. ನೀವು ಚಲನಚಿತ್ರ, ನಾಟಕ ಇದರಲ್ಲೆಲ್ಲ ಮಾಡ್ತಾ ಇದ್ದೀರಿ. ಈಗ ಪ್ರಸ್ತುತ ಒಂದು ಕಂಪನಿಯಲ್ಲಿ ಸೆಕ್ಯೂರಿಟಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಈ ತಮ್ಮ ವಯಸ್ಸು ಎಷ್ಟು ಸರ್? ನನಗೆ 76 ಈಗ. 76. ಈ ಸಿನಿಮಾ ರಂಗದಲ್ಲಿ ಮತ್ತೆ ಈ ಕ್ಷೇತ್ರದಲ್ಲಿ ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀರಿ? ನಿಮ್ಮ ಬಾಲ್ಯ ಎಲ್ಲಿ ನಡೆಯಿತು ಸರ್? ಬಾಲ್ಯ ಅದೇ ಮಂಗಮ್ಮನಪಾಳ್ಯ ಅಂತ, ಅಲ್ಲೇ ಅದು ಎಲ್ಲಿದೆ ಸರ್? ಇಲ್ಲೇ ಬೆಂಗಳೂರು ಸೌತ್ ತಾಲೂಕು ಬೇಗೂರು ಹೋಬಳಿ. ಬೇಗೂರು ಹೋಬಳಿ ಮಂಗಮ್ಮನಪಾಳ್ಯ, ಎಳ್ಳುಕುಂಟೆ ಮಂಗಮ್ಮನಪಾಳ್ಯ ದಾಖಲೆ. ಅಲ್ಲಿ ನನ್ನ ಪ್ರೈಮರಿ ಸ್ಕೂಲ್ ನ 4th ಸ್ಟ್ಯಾಂಡರ್ಡ್ ಅಲ್ಲಿ. ನೆಕ್ಸ್ಟ್ ಮಿಡ್ಲ್ ಸ್ಕೂಲ್ ಬಂದು ಮಡಿವಾಳದಲ್ಲಿ ಮಿಡ್ಲ್ ಸ್ಕೂಲ್ ಆಯ್ತು. ಹೈಸ್ಕೂಲ್ಗೆ ನಾನು ಕೃಷ್ಣಗಣ ಹೈಸ್ಕೂಲ್ ಬಂದೆ. ಆ ಟೈಮ್ ನಲ್ಲಿ ನನಗೆ ಸಿನಿಮಾ ಇತ್ತು. ಎಷ್ಟನೇ ಕ್ಲಾಸ್ ಅಟ್ರಾಕ್ಟ್ ಆಯ್ತು. ಎಷ್ಟು ಗಂಟೆಗೆ? ಒಂದು 8th ಸ್ಟ್ಯಾಂಡರ್ಡ್ ಇರ್ಬೇಕಾ? 8th ಸ್ಟ್ಯಾಂಡರ್ಡ್ ಇರ್ಬೇಕು. ಸಿನಿಮಾ ಮೇಲೆ ಬಹಳ ಇದಾಯ್ತು. ಅವಾಗ ಏನಾಯ್ತು, ನಾನು ಒಂದು 6 ತಿಂಗಳ ಶಾಲೆಗೆ ಹೋದೆ. 6 ತಿಂಗಳ ಮೇಲೆ ನಾನು ಶಾಲೆಗೆ ಹೋಗಕ್ಕಿದ್ದದ್ದು ಯಾವ ಸಿನಿಮಾ ನೋಡೋದು. ನಿಮ್ಮ ತಂದೆಯವರು ಏನಾಗಿದ್ರು ಸರ್? ವ್ಯವಸಾಯ. ನಿಮ್ಗೆ ಎಷ್ಟು? ನಿಮ್ಮ ತಂದೆಯವರಿಗೆ ಎಷ್ಟು ಮಕ್ಕಳು? ನಮ್ಮ ತಂದೆಯವರಿಗೆ 3 ಜನ ಹೆಣ್ಮಕ್ಳು, ಒಬ್ಬನೇ ಗಂಡ ಮಗ. ನೀವು ಕೊನೆಯವರ? ಆದ ಕಾರಣ ನಿಮ್ಗೆ ಪ್ರೀತಿ ಜಾಸ್ತಿ. ಆ ಸಿನಿಮಾ, ಯಾವ ಸಿನಿಮಾ ನಿಮ್ಗೆ ಹೆಚ್ಚು ಪ್ರೇರೇಪಿಸಿತು? ರಾಜ್ಕುಮಾರ್ ಫಿಲ್ಮ್ ಯಾರು ಬರ್ತಾ ಇದ್ದು ದೊಡ್ಡ, ಮತ್ತೆ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ ಕುಮಾರ್ ಇವರ ತ್ರಿವಳಿ ಜೋಡಿ ಅಂತ ಹೇಳ್ಬೋದು. 3 ದಿಗ್ಗಜಗಳು. ಅವರ ಚಿತ್ರಗಳ ಪ್ರೇರಣೆ ಅವ್ರ ಸಿನಿಮಾ ರಂಗದಲ್ಲಿ ಹುಚ್ಚಿ ಹಿಡಿಸ್ಬಿಡ್ತು. ಅದ್ರಲ್ಲಿ ಏನಾಯ್ತು, ನಾನು ಶಾಲೆ ಡಿಸ್ಕಂಟಿನ್ಯೂ ಮಾಡಿದೆ. ಎಷ್ಟನೇ ಕ್ಲಾಸಿಗೆ ಸರ್? 8th ಸ್ಟ್ಯಾಂಡರ್ಡ್ ಅಲ್ಲಿ. ಮತ್ತೆ ಮನೆಯಲ್ಲೆಲ್ಲ ಫೋರ್ಸ್ ಮಾಡ್ಬಿಟ್ಟು ಫೋರ್ಟ್ ಹೈಸ್ಕೂಲ್ ಸೇರಿಸ್ತು. ಫೋರ್ಟ್ ಹೈಸ್ಕೂಲ್ ಸೇರಿಸಿದ್ರೆ ಗೌರ್ಮೆಂಟ್ ಫೋರ್ಟ್ ಹೈಸ್ಕೂಲ್, ಕೋಟೆ ಪ್ರೌಢಶಾಲೆ, ಮಾರ್ಕೆಟ್ ಕೋಟೆ ಪ್ರೌಢಶಾಲೆ ಸೇರಿದೆ. ಅಲ್ಲಿ ಶಕ್ತಿ ಪ್ರಸಾದ್ ಅವರು ಟೀಚರ್ ಆಗಿದ್ರು. ಅವರು ಫಿಸಿಕಲ್ ಟ್ರೈನರ್. ಅವರು ಫಿಸಿಕಲ್ ಟ್ರೈನರ್. ಎಸ್ ಸರ್. ನಮ್ಗೆ ಪಿಟಿ ಮಾಸ್ಟರ್ ಆಗಿದ್ರು. ಸಾಪುರಲ್ಲಿ ಏನಾಯ್ತು, ನನ್ಗೆ ಪಿಟಿಗೆ 6:30 ಬರ್ಬೇಕಾಗಿತ್ತು. ಜಯನಗರದಲ್ಲಿ ಇದ್ದೀವಿ. ಜಯನಗರದಿಂದ ನಡ್ಕೊಂಡ್ ಬರ್ತಾ ಇದ್ದೆ. ಬಂದು ಅವರು ಕ್ಲಾಸ್ ಅಲ್ಲಿ ನಡ್ಕೊಂಡ್ಮೇಲೆ ಅವ್ರ ಜೊತೆ ಸ್ವಲ್ಪ ಅನುಬಂಧ ಏರ್ಪಡ್ತು, ಗುರು ಶಿಷ್ಯ ಸಂಬಂಧ. ಅವ್ರ ಜೊತೆ ಸಿನಿಮಾಗೆ ಹೋಗೋದು. ಒಂದು ತೆಲುಗು ಮೂವಿಗೆ ಅವರು ನಾನು ವೆಂಕಟೇಶ್ವರ ಬಂದಿದ್ರು. ಮೇನಕಾಲದ ದಿಗಿಂದ ಆಗ ಎಷ್ಟು ಸಿನಿಮಾ ಮಾಡಿದ್ರು ಶಕ್ತಿ ಪ್ರಸಾದ್? ಇಲ್ಲ ಸರ್, ಅವರು ಮಾಡಿದ್ರು. ಯಾವ ಸಿನಿಮಾ? ಬೆಂಗಳೂರು ಮೇಲೂ ಸುಮಾರು ಫಿಲ್ಮ್ಗಳಲ್ಲಿ ಮಾಡ್ತಾ ಇದ್ರು. ಆಗ ಎಷ್ಟನೇ ಇಸ್ವಿಯಲ್ಲಿ ಸರ್? ಅದು ಬಂದ್ಬಿಟ್ಟು 66 66 ಸೊ ಅವ್ರ ಶೂಟಿಂಗ್ ಕೂಡ ಹಾಗಾಗಿ ಹೋಗಿ ಬರ್ತಿದ್ದೆ. ನಾನು ಬರ್ಬೇಕು ಸರ್ ಅಂತ. ಗವರ್ಮೆಂಟ್ ಸ್ಕೂಲ್ ಅಲ್ಲ ಅದು? ಗವರ್ಮೆಂಟ್ ಸ್ಕೂಲ್. ಆದ್ರೆ ಅವರಿಗೆ ಪರ್ಮಿಷನ್ ಕೊಟ್ಟಿದ್ರು. ಪರ್ಮಿಷನ್ ಕೊಟ್ಬಿಟ್ಟು ಅವ್ರು ಶೂಟಿಂಗ್ ಹೋಗ್ತಾ ಇದ್ರು. ನಾನು ಬರೋಣ ಸರ್, ನೈಟ್ ಶೂಟಿಂಗ್ ಇದ್ರೆ ಅವಾಗ ಇದ್ರೆ ಇಂಥ ಕಡೆ ಶೂಟಿಂಗ್ ಇದೆ ಹೋಗಿ ಬರ್ತಾ ಇದ್ದೆ. ಅವ್ರ ಮಾವಳಿಗೆ ಇತ್ತು ಮನೆ. ಅಲ್ಲಿಂದ ಫೋಟೋ ಬರ್ತಾ ಇದ್ರು. ಬೆಳಗ್ಗೆ ಬಂದು ಜಿಮ್ ಮಾಡ್ತಾ ಇದ್ರು. ಜಿಮ್ ಮಾಡ್ತಾ ಇದ್ರು. ಸ್ಕೂಲ್ ಒಳಗೆ, ವ್ಯಾಯಾಮ ಶಾಲೆ, ಸ್ಕೂಲ್ ಒಳಗೆ. ಆಮೇಲೆ 6:15 ನಮ್ಗೆ ಕ್ಲಾಸ್ ತಗೋದು. ಅಲ್ಲಿ ಬಂದು ಫಿಸಿಕಲ್ ಟ್ರೈನಿಂಗ್ 7:30ಗೆಲ್ಲ ಮತ್ತೆ ನಮ್ ಕ್ಲಾಸ್ ಇತ್ತು. 7:30 to 12:30. ಆ ಟೈಮ್ ನಲ್ಲಿ ಆ ಸಿನಿಮಾ ಹುಚ್ಚಿ ಜಾಸ್ತಿ ಆಯ್ತು. ಸೊ ನಾನು 10th ಮುಗಿದ್ಮೇಲೆ ಏನ್ ಮಾಡ್ತೆ, ಅವಾಗ
ತಾಯಿನಾಡು ಅಂತ ಒಂದು ಫಿಲ್ಮ್ ಸಭಾಪತಿ ದೇವರು ಅಂತ ಪ್ರೊಡ್ಯೂಸರ್ ರಾಜನಗರದಲ್ಲಿ ಒಂದು ರೂಮ್ ಹಾಕ್ಬಿಟ್ಟು ಯಾರು ನಟನಟಿ ಬೇಕಾಗಿದ್ದಾರೆ ಅಡ್ವರ್ಟೈಸ್ಮೆಂಟ್. ಸೊ ನಾನು ಅಲ್ಲಿ ಡೈರೆಕ್ಟರ್ ಅದಕ್ಕೆ ಸರ್ ಸಭಾಪತಿ ದೇವರು ಅಂತ, ಸಭಾಪತಿ ದೇವರ ಫಿಲ್ಮ್ ಸಭಾಪತಿ ದೇವರು ಅಂತ ಕನ್ನಡ ಫಿಲ್ಮ್ ಸರ್. ತಾಯಿನಾಡು ಅಂತ ಹೆಸರು, ಅದು ಫಿಲ್ಮ್ ತೆಗಿತಾ ಇದ್ದೀವಿ, ನಟನಟಿಯರು ಬೇಕಾಗಿರುತ್ತೆ ಅಡ್ವರ್ಟೈಸ್ಮೆಂಟ್. ಕನ್ನಡ ಸಿನಿಮಾ ಕನ್ನಡ ಸಿನಿಮಾ. ಸೊ ನಾನು ಅಟೆಂಡ್ ಆದೆ. ಅವ್ರೇನು ಒಂದ್ 2,000 ರೂಪಾಯಿ ದುಡ್ಡು ತಕೊಂಡ್ರು. ಇದೆಲ್ಲ ಏನು ಇದು ಮಾಡಿದ್ರು, ಅಡ್ರೆಸ್ ಎಲ್ಲ ಕೊಟ್ರು. ನೀವು ಚೆನ್ನೈ ಮೆಡ್ರಾಸ್ ಚೆನ್ನೈ ಇರಲಿಲ್ಲ, ಮೆಡ್ರಾಸ್. ನೀವು ಮೆಡ್ರಾಸ್ಗೆ ವಾಯ್ಸ್ ಟೆಸ್ಟ್ ಮೇಕಪ್ ಟೆಸ್ಟ್ ಬರ್ಬೇಕಾಗುತ್ತೆ. ನಾನು ಫೋನ್ ಮಾಡ್ತಿದ್ದೆ, ಅವ್ರು ಬರ್ಬೇಕು. ವಯಸ್ಸು ಸರ್ ಆಗ 1970, 20 ಇಯರ್ಸ್. ಸರಿ, ಆಗೇನಾಯ್ತು, ಅವಾಗ ನಾನು ಸ್ಕೂಲ್ ಎಲ್ಲ ಇದು ಮಾಡಿದ್ದೆ. 10th ಆಗಿತ್ತು, BSc ಸೇರಿದ್ದೆ ವಿಪುರಂ ಕಾಲೇಜಲ್ಲಿ. ಆಗೇನಾಯ್ತು, ಸರಿ ನಾನು ಡಿಪಾರ್ಟ್ಮೆಂಟ್ ಮಾಡಿ ಇದು ಮಾಡ್ಕೊಂಡು ಮೆಡ್ರಾಸ್ ಹೋಗ್ತೇನೆ. ಮೆಡ್ರಾಸ್ ಹೋದೆ, ಅಲ್ಲಿ ಯಾರು ಕೇಳಿದ್ರು ಅವ್ರು ಯಾರು ಗೊತ್ತಿಲ್ಲ. ಸಭಾಪತಿ ದೇವರು, ಚಿನ್ನಪ್ಪ ದೇವರು ಇದ್ದಾರೆ, ದೇವ್ರ ಫಿಲಿಮ್ಸ್. ಅದು ಬೇಕಾದ MTR ಫಿಲ್ಮ್ ಎಲ್ಲ ತೆಗೆದಿದ್ದಾರೆ, ಸುಮಾರು ಫಿಲ್ಮ್ ತೆಗೆದಿದ್ದಾರೆ. ದೇವರು, ಈ ಸಭಾಪತಿ ದೇವರು ಯಾರು ಗೊತ್ತಿಲ್ಲ. ನೀವು ಆಗ ಶಕ್ತಿ ಪ್ರಸಾದ್ ಅಂತ ಕೇಳಿರ್ಲಿಲ್ವಾ? ಇಲ್ಲ ಸರ್, ಅದ ಅವ್ರದ್ದು ಒಡನಾಟ ಇತ್ತು ಅಷ್ಟೇ. ಆಕ್ಟ್ ಮಾಡ್ಬೇಕು ಈ ರೀತಿ ಏನಿಲ್ಲ, ಇರ್ಲಿಲ್ಲ. ಅದರ ಮಧ್ಯದಲ್ಲಿ ನೀವು ನಾಟಕ ಎಲ್ಲ ಮಾಡಿದ್ರ? ಹೌದು ಸರ್, ಹುಚ್ಚ ಅಂತ ಒಂದು ನಾಟಕ ಮಾಡಿ. ಯಾವ್ದಾದ್ರು ಶಕ್ತಿ ಪ್ರಸಾದ್? ಇಲ್ಲ, ಅವ್ರ ಜೊತೆ ಇಲ್ಲ, ಹೈಸ್ಕೂಲ್ ಅಲ್ಲಿ. ಮತ್ತೆ ನಾನು ಕೋಟೆ ಹೈಸ್ಕೂಲ್ ಬಿಟ್ಬಿಟ್ಟೆ, ಬೇಗೂರು ಸ್ಕೂಲ್ ಹೋದೆ, ದೇವಕೇಶ ಪ್ರೌಢಶಾಲೆ ಅಂತ. ಅಲ್ಲಿ ಹೋದಾದ್ಮೇಲೆ ಅಲ್ಲಿ ಹುಚ್ಚ ಅಂತ ಒಂದು ನಾಟಕ ಮಾಡಿದ್ವಿ. ಮತ್ತೆ ಹೆಣ್ಣು ಒಂದು ಮಣ್ಣು ಅಂದ್ಬಿಟ್ಟು ಒಂದು ನಾಟಕ ಮಾಡಿದ್ವಿ ಸ್ಕೂಲ್ ಒಳಗಡೆ. ಸ್ಕೂಲಲ್ಲಿ ಸ್ಕೂಲ್ ಫಂಕ್ಷನ್ಗಳಲ್ಲಿ. ಅದಾದ್ಮೇಲೆ ನಾನು ಮೆಡ್ರಾಸ್ ಹೋದೆ, ಅಲ್ಲೆಲ್ಲಿ ಹುಡುಕ್ತೇನು ಸಿಗ್ಲಿಲ್ಲ. ಆಗೇನಾಯ್ತು, ಏನಪ್ಪಾ ನಾನು ಮೋಸವಾಗಿದ್ದೀನಿ ಅಂತ ಅರಿವಾಯ್ತು. ಅದೇ ಟೈಮ್ ನಲ್ಲಿ ಅಲ್ಲಿ ಒಬ್ರು ಪರಿಚಯ ಆದ್ರು, ಜಯಚಂದ್ರ. ಅವರು ಕನ್ನಡದ ಒಂದು ಆರ್ಟಿಸ್ಟ್. ಅವರು ನನ್ಗೆ ಶಾರದಾಸ್ಪುರಿ ಕರ್ಕೊಂಡ್ ಹೋಗ್ತೀನಿ, ಅಣ್ಣ ಅವರು ಪಿಕ್ಚರ್ ಶೂಟಿಂಗ್ ಇದೆ ಅಲ್ಲಿ, ಬಹಳ ಬಂಧನ ಅಂತಿದ್ರು. ಬಾ ನಾಳೆ ಬನ್ನಿ ಅಂದ್ಬಿಟ್ಟು ಬಂದು ನನ್ನ ಕರ್ಕೊಂಡು ಶಾರದಾಸ್ಪುರಿಗೆ ಹೋದ್ರು. ಅಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ರಾಜ್ಕುಮಾರ್ ಮಾಡ್ಕೊಂಡು ಹೋಗಿ ಕಾರಲ್ಲಿ ಬಂದು ಇಳಿದು ಒಳಗಡೆ ಬಂದು, ಒಳಗಡೆ ಮೇಕಪ್ ತುಂಬೋದು, ಮೇಕಪ್ ಆಗ್ತಾ ಇದ್ದಾರೆ. ನನ್ನ ಕರ್ಕೊಂಡು ಹೋದ್ರು ಮೇಕಪ್. ಎದುರುಗಡೆ ಕುಂತಿದ್ದಾರೆ. ನಮಸ್ಕಾರ ಸರ್, ನಮಸ್ಕಾರ. ಇಲ್ಲಿ ನೀವು ಬೆಂಗಳೂರಿಂದ ಬಂದಿದ್ದೆ. ನಾವೆಲ್ಲ ಬೆಂಗಳೂರಿಗೆ ಬರ್ತಾ ಇದ್ದೀವಲ್ಲ, ನೀವ್ ಯಾಕೆ ಬೆಂಗಳೂರಿಗೆ ಈಗ ಬರಕ್ ಹೋದ್ವಿ? ಏನು ಚಾನ್ಸ್ ಕೇಳ್ಕೊಂಡು ಬಂದಿದ್ದೆ ಸರ್. ಸರಿ, ಬಿಟ್ ಮಾಡಿ ತುಳಿಗಲ್ ನಾಬಿಟ್ಟು ಆ ಪಿಕ್ಚರ್ಗೆ ಅಟೆಂಡೆಡ್. ಬೇಕಿಟ್ಟಿಶರು ಡೈರೆಕ್ಟರ್. ಯಾವ ಸಿನಿಮಾ? ಬಹಳ ಬಂಧನ. ಯಾರದು ಹೀರೋ? ರಾಜ್ಕುಮಾರ್ ಹೀರೋ, ಜಯಂತ್ ಹೀರೋಯಿನ್. ಅದು ಒಂದು ಹಾಡಿನ ಶೂಟಿಂಗ್ ನಡೀತಾ ಇದೆ. ಮೀಟ್ ಮಾಡಿ ಅವರು ನನಗೆ ನೋಡ್ಬಿಟ್ಟಿತ್ತು, ಆಯ್ತು ಒಂದು ಪಾತ್ರ ಇದ್ದೀನಿ ಇದೆ, ಕೊಡ್ತೀವಿ, ನಾಳೆ ಬನ್ನಿ ನೀವು, ಡೈಲಾಗ್ ಎಲ್ಲ ನಾಳೆ ಇದು ಮಾಡ್ತೀವಿ. ಆಯ್ತು ಅಂತ ಓದ್ವಿ. ನೆಕ್ಸ್ಟ್ ಡೇ ನನಗೆ ಕಣ್ಣಲ್ಲಿ ಕೂಡ ಇದ್ರು, ಕಣ್ಣು ಇರಿಸಿ ಗೊತ್ತಾಗ್ತದೆ. ಸರಿ, ಶೂಟಿಂಗ್ ಹೋಗಿದ್ದೀವಿ, ನೋಡ್ಬಿಟ್ಟಿತ್ತು, ಇದು ಪ್ರಾಬ್ಲಮ್ ಆಗುತ್ತದೆ, ಆಗೋದಿಲ್ಲ ಅಂತ. ನನಗೆ ಅಲ್ಲೇ ಎಫೆಕ್ಟ್ ಆಯ್ತು. ಅಲ್ಲಿಂದ ಬಂದ್ಬಿಟ್ಟೆ, ವಾಪಸ್ ಬಂದ್ಬಿಟ್ಟೆ. ಆಮೇಲೆ ಇದು ಮಾಡ್ಕೊಂಡು ಸಿನಿಮಾ ಫೀಲ್ಡೇ ಬಿಟ್ಬಿಟ್ಟೆ. ಆಮೇಲೆ ಒಂದು ದೂರದರ್ಶನದಲ್ಲಿ ಒಂದು ಯಾವ್ದೋ ಒಂದು ಚಿಕ್ಕ ಎಪಿಸೋಡ್ ಮಾಡ್ತೀವಿ, ಸೇರ್ಕೊಂಡು ಫ್ರೆಂಡ್ಸ್ ಸೇರ್ಕೊಂಡು. ಅದು ಒನ್ ಡೇ ಅದೇನೋ ಇದಾಯ್ತು. ಆಮೇಲೆ ಸಿನಿಮಾ ರಂಗದ ಬಿಟ್ಬಿಟ್ಟೆ, ನಾನು ಬಿಟ್ಟೆ. ನಂದು ಏನೋ ವ್ಯವಹಾರಗಳಿದ್ದು ಅದು ಇದು ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. 2020 ನಾನು ಲಾಕ್ಡೌನ್ ಆಗಿತ್ತು. ಆ ಟೈಮಲ್ಲಿ ಮೈಸೂರಲ್ಲಿದ್ದೆ. ಮೈಸೂರಲ್ಲಿ ಒಂದ್ ದಿವಸ ಇರ್ಬೇಕಾದ್ರೆ ಯಾರು ಶೂಟಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಅವರು ನಾನು ಶ್ರೀರಂಗಪಟ್ಟಣ ಹೋಗ್ಬೇಕು ಅಂತ ಅಲ್ಲಿ ಬಸ್ ಸರದಲ್ಲಿ ಹೋಗ್ತಾ ಇದ್ದೀನಿ. ಅವ್ರು ಕರೆದ್ರು, ಇಲ್ಲಿ ಸುಮ್ಮ ಶೂಟಿಂಗ್ ಇದೆ, ಬರ್ತೀರಾ? ಸರಿ ಸರ್, ಬರ್ತೀನಿ. ನನಗೆ 20 ಮಾಡಿದ್ದು. 70ರಲ್ಲಿ ಅಷ್ಟರೊಳಗೆ ನೀವು ಜೀವನಾಂಶ ಏನ್ ಮಾಡ್ತೀರಿ? ಏನೇನೋ ಆಗೋಯ್ತು ಜೀವನ. ಒಂದು ಅದೇ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿದ್ದೆ. ಆಮೇಲೆ SR ಕನ್ಸ್ಟ್ರಕ್ಷನ್ ಅಂತ ಅಲ್ಲಿ ಹೋದೆ, ಅಲ್ಲೊಂದು 6 ವರ್ಷ ಹಿಂಗೆ ನಡೆದೋಯ್ತು. ಮುಗಿತಾ ಬಂತು. ನೀವು PUC ವರೆಗೆ ಓದಿದ್ದೀರಾ? PUC. ಯಾವ್ದು ಸೈನ್ಸ್? ಸೈನ್ಸ್ PCM. ಕಂಪ್ಲೀಟ್ ಮಾಡಿಲ್ಲ? ಕಂಪ್ಲೀಟ್ ಮಾಡಿಲ್ಲ. ಫಸ್ಟ್ ಇಯರ್, ಎರಡು ಇಯರ್. ಸೊ ಅಲ್ಲಿಂದ ಏನಾಯ್ತು, ಅಲ್ಲಿ ಇದರಲ್ಲಿ ಕಾಲೇಜಲ್ಲಿ ನೀವು ಆಕ್ಟಿಂಗ್ ಏನು ಮಾಡಿರಲಿಲ್ಲ? ಇಲ್ಲ ಸರ್, ಏನು ಮಾಡಿಲ್ಲ. ಅದೇ ಇದು ಒಂದು ಇದಾಯ್ತಲ್ಲ, ಅದಕ್ಕೆ ಮದುವೆ ಅಂತ ಅದು ಇದು. ಮದುವೆ ಆಯ್ತು. ಆಮೇಲೆ ಮದುವೆ ಆಯ್ತು. ಮದುವೆ ಆದಾಗ ಏನು ಹೇಳಿದ್ರಿ ನೀವು?
ಮದುವೆ ಆದಾಗ ಫಿಲ್ಮ್ ಮಾಡಿದ್ದೆಲ್ಲ ಹೇಳಿದ್ರ? ಇಲ್ಲ, ಅದು ಮದ್ವೆ ಅದು ಇದೆಲ್ಲ ಇದ್ ಮಾಡಿಲ್ಲ. ಯಾಕಂದ್ರೆ ಮದ್ವೆ ಒಂದು ಫೋರ್ಸ್ಫುಲಿ ಆಗೋಯ್ತು ನನಗೆ. ಯಾಕೆಂದ್ರೆ ನಮ್ಮ ತಂದೆಗೆ ಮಗಳನ್ನೇ ಮದುವೆ ಮಾಡ್ಕೊಡ್ಬೇಕು ಅಂತ ಅವರು ಒತ್ತಡದಲ್ಲಿ ಸಿಕ್ಕಿದ್ರು. ಹಾಗಾಗಿ ನಾನು ನನ್ನ ಅಭಿಪ್ರಾಯನೇ ಕೇಳೋ ಪರಿಸ್ಥಿತಿ ಇಲ್ಲ. ಅವ್ರ ಅಭಿಪ್ರಾಯದಂತೆ ಮಾಡ್ಬಿಟ್ಟು ಆಮೇಲೆ ಒಂದು ಹೆಣ್ಮಗು ಆಯ್ತು. ಸೊ ಜೀವನ ಹಂಗೆಯೇ ಕಳ್ಕೊಂಡು ಬಂತು. ಅದೇ ನಾನು ಈಗ ಇಲ್ಲಿ ಬಂದ್ಮೇಲೆ ಇಲ್ಲಿ ಇರ್ಬೇಕಾದ್ರೆ ನಾನು ಇಲ್ಲಿ ಬಂದ್ಬಿಟ್ಟು 91 ಅಲ್ಲಿ ಬಂದೆ. ಇಲ್ಲಿ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟೆ. ಜಮೀನ್ದೆಲ್ಲ ಪ್ರಾಬ್ಲಮ್ ಏನೇನೋ ಆಯ್ತು, ಹಂಗೆಲ್ಲ ಇದ್ ಮಾಡ್ಕೊಂಡು ಇಲ್ಲಿ ಬಂದ್ಮೇಲೆ ಏನಾಯ್ತು, ಅದೇ 2020 ಅಕ್ಕಂದ್ರು ಅವರು ಮದುವೆ ಆಗಿ ಇಲ್ಲಿದ್ದಾರೆ, ಎಲ್ಲ ಬೆಂಗಳೂರಲ್ಲೇ ಇದ್ದಾರೆ. ಈಗ ಅವ್ರು ಯಾರು ಇಲ್ಲ ಸೊ ನಿಮ್ಮ ತಂದೆಯವರು ತಾಯಿಯವರು ಅವ್ರು ಯಾವ್ದು ನಾಟಕ ರಂಗದಲ್ಲಿ ಇರ್ಲಿಲ್ಲ? ನಮ್ಮ ತಂದೆ ನಾಟಕದಲ್ಲಿ ಆಗ ಯಕ್ಷಗಾನ ನಮ್ಮ ಬಯಲಾಟ ಅಂತ ಅದರಲ್ಲಿ ಬಹಳ ಪಾತ್ರಗಳು ಮಾಡಿದ್ರು ಅವರು. ದುರ್ಯೋಧನ ಪಾತ್ರ, ದುಶ್ಯಾಸನ ಪಾತ್ರ, ರಾಮಾಯಣದಲ್ಲಿ ಆಂಜನೇಯನ ಪಾತ್ರ. ಇವು ನಾಟಕ ಅಂದ್ರೆ ಹುಚ್ಚು, ಸಿಕ್ಕಾಪಟ್ಟೆ ನಾಟಕದಲ್ಲಿ ಫೇಮಸ್ ಆಗಿದೆ. ನೀವು ಮದ್ರಾಸಿಗೆ ಹೋಗುವಾಗ ನಿಮ್ಮ ತಂದೆಯವ್ರಿಗೆ ಹೇಳಿದ್ರ? ಇಲ್ಲ ಇಲ್ಲ, ಹಾಗೆ ಇಲ್ಲ. ನನಗೆ ನಾನು ಹೋಗಿದ್ದು ಅದು ಹೀರೋ ಪಾರ್ಟಿಗ ಹೇಗೆ? ಇಲ್ಲ, ಅದು ಯಾರು ರೋಲ್ ಕೊಡ್ತಾರೆ ಅಷ್ಟೇ, ಹೀರೋ ಅಂತ ಅಲ್ಲ. ಅಮೌಂಟ್ ತಗೊಂಡು ಒಂದು 2,000 ರೂಪಾಯಿ ದುಡ್ಡು ತಗೊಂಡ್ರ ಅದ್ ನೋಡ್ಕೊಳ್ಳಿ. ಆಗ ಅಮೌಂಟ್ ಅಂದ್ರೆ ಈಗಿನ 2,000 ಅಂದ್ರೆ ಈಗ ಎಷ್ಟಾಗ್ಬೋದು? 2,000 ರೂಪಾಯಿ ಆಗಾದ್ರೆ ಈಗ 2 ಲಕ್ಷ ಅಂದಂಗೆ. ಆ ರೀತಿ 2,000 ತಗೊಂಡು ಮತ್ತೆ ಟೆಸ್ಟಿಗೆ ಬೇರೆ ಕಟ್ಬೇಕಾಗಿತ್ತು. 1,000 ರೂಪಾಯಿ ಅಲ್ಲಿ ಟೆಸ್ಟಿಂಗ್, ಮೇಕಪ್ ಟೆಸ್ಟ್ ಇದಾಗ್ಬೇಕು. ಮತ್ತೆ ಅವ್ರು ಸಿಕ್ಕೇ ಇಲ್ಲ. ಮತ್ತೆ ಆ ತಾಯ್ನಾಡು ಪಿಕ್ಚರ್ ಬಂತು, ಅದು ವಾರ ಕೂಡ ಓಡಿಲ್ಲ. ಪಿಕ್ಚರ್ ತೆಗಿದ್ರು, ಅದು ಓಡಿಲ್ಲ ಫಿಲಿಂ. ಯಾರ ಆಕ್ಟರ್ ಅದಕ್ಕೆ? ಯಾರ್ಯಾರು ಕಲ್ಪನಾ ಯಾರ್ಯಾರು ಇದ್ರು, ಬಟ್ ಅವ್ರು ಓಡಿಲ್ಲ ಫಿಲಿಂ. ಎಲ್ಲ ಏನೇನೋ ಮಾಡಾಕ್ತಿದ್ರು. ಆಮೇಲೆ ಮತ್ತೆ ಅರಿವು ಅಂತ ಒಂದು ಪುನಿ ರಾಮಚಂದ್ರ ಅಂತ ಕಾಣುತ್ತೆ, ಈ ವುಡ್ಲ್ಯಾಂಡ್ ಫೋರ್ಟ್ ಅಲ್ಲಿ ಇಂಟರ್ವ್ಯೂ ಕರೆದಿದ್ರು. ಹೋಗಿದ್ದೆ, ಇಂಟರ್ವ್ಯೂ ಎಲ್ಲ ಆಯ್ತು, ಕಳಿಸ್ತೀನಿ ಅಂತ ಅವ್ರು ಕರೀಲಿಲ್ಲ, ನಾನು ಹೋಗಿಲ್ಲ. ಅದಕ್ಕೆ ಅರಿವು ಅಂತ ಮಕ್ಕಳ ಪಿಕ್ಚರ್ ಆದ್ಮೇಲೆ ಅಲ್ಲಿ ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಅದು ಮುಗಿಸ್ಬಿಟ್ಟೆ ಅಷ್ಟೇ. ನಂತರ ಅದೇ 1970 ಇದು ನಡೆದಿದ್ದು. 2020 ನಾನು ಲಾಕ್ಡೌನ್ ಕೂಡಲ್ಲಿ ಮೈಸೂರಿಗೆ ಹೋದೆ. 50 ವರ್ಷ ಆದ್ಮೇಲೆ ಮೈಸೂರಲ್ಲಿ ಹೋಗಿ ಲಾಕ್ಡೌನ್ ಮೂಮೆಂಟ್ ಅಲ್ಲಿ ಇರ್ಬೇಕಾದ್ರೆ ಅವ್ರು ಕರೆದ್ರು. ಸರಿ ಹೋದೆ ಅಲ್ಲಿಗೆ. ಅವ್ರಿಗೆ ನಿಮ್ಗೆ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ. ಬನ್ನಿ ಶೂಟಿಂಗ್ ಇದೆ ಬರ್ತೀರಾ? ಬರ್ತೀನಿ ಅಂತ ಹೋದೆ. ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ನಿಂತಿದ್ವಿ, ಒಂದು 25 ಜನ ನಿಂತಿದ್ವಿ. ಅದ್ರಲ್ಲಿ ಕಲೈ ಮಾಸ್ಟ್ರು ಅಂತ ಕೊರಿಯೋಗ್ರಾಫರ್, ಅವರು ಡೈರೆಕ್ಟ್ ಇದ್ದು ಬಂದು ಅಲ್ಲಿ ಎಲ್ಲರೂ ನೋಡ್ತಾ ಇದ್ರು. ಸರ್ ಅವ್ರೇನ್ ಮಾಡಿದ್ರು, ಕಲೆ ಮಾಸ್ಟ್ರು ಸರ್ ಅವ್ರು ಇದ್ದಾರಲ್ಲ, ಅವರು ಆ ರೋಲ್ಗೆ ಎಷ್ಟು ಆಗ್ತಾರೆ. ಒಂದು ತಾತನ ಅಜ್ಜನ ಪಾತ್ರ. ಯಾರು ಡೈರೆಕ್ಟರ್ ಅದಕ್ಕೆ? ಆಗ್ತಿಲ್ಲ, ಅವರು ಕೊರಿಯೋಗ್ರಾಫರ್ ಮಾತಾಡ್ಬೇಕು. ಆ ಫಿಲಿಂ ಬಂತು ಪುರುಷೋತ್ತಮ, ಜಿಮ್ ರವಿ ಹೀರೋ. ಪುರುಷೋತ್ತಮ ಹೆಸರು. ಸಾಂಗದ್ದು ಸಿಚುವೇಶನ್ ಅದರಲ್ಲಿ ತಾತ ಮತ್ತೆ ಅಜ್ಜಿನ ಪಾತ್ರದಲ್ಲಿ ಅವ್ರಲ್ಲಿ ಕೂಲಿ ಮಾಡೋರು. ನಾವು ಕುಂತ್ಕೊಂಡು ಅವ್ರ ಅಜ್ಜಿ ಊಟ ತಿಂತಾ ಇರ್ತಾರೆ. ಆಗ ಜಿಮ್ ರವಿ ಬಂದು ಆ ಗಂಡ ಹೆಂಡತಿ ಇರ್ಬೇಕು ಅಂತ ಇಟ್ಕೊಂಡು ಹಿಡ್ಕೊಂಡು ಅವ್ರು ಕಿಸ್ ಮಾಡಕ್ ಹೋಗ್ತಾರೆ. ಅವ್ರು ಆಗ ನಾನು ಹೊಡಿಬೇಕು, ಅದು ಸಿಚುವೇಶನ್. ಹೊಡಿಬೇಕು, ಆಮೇಲೆ ಹೊಡಿಬೇಕು. ಹೊಡೆದಾದ್ಮೇಲೆ ಅವ್ರು ಮತ್ತೆ ಇದ್ ಮಾಡೋಕೆ ನಾನು ಚಾಕು ತಗೊಳ್ತಾ ಅಲ್ಲಿಂದ ಹೋಗ್ತಾರೆ. ಅದು ಸಿಚುವೇಶನ್. ಅಚ್ಚಿನ ಹೇಳಿದ್ರು, ಒಂದೇ ರೇಸಲ್ಲಿ ಹೇಳ್ಕೊಟ್ರು, ನೋಡಿ ಹಿಂಗೆ ಮಾಡ್ಬೇಕು ಅಂತ. ಒಂದೇ ಶಾಟ್ಗೆ ಓಕೆ ಆಗೋಯ್ತು. ಕೃಷ್ಣಪುರ ಬಹಳ ಚೆನ್ನಾಗಿ ಇದು ಮಾಡಿದ್ರು, ಒಂದೇ ಶಾಟ್ಗೆ ಓಕೆ ಮಾಡಿದೀರಾ. ನೆಕ್ಸ್ಟ್ ಅದಾಗೋಯ್ತು. ನೆಕ್ಸ್ಟ್ ನಾನು ಹೇಳ್ಬೇಕಾದ್ರೆ ಇನ್ನೊಂದು ದಿವಸ ಇದೆ, ವಿಜಯ್ ಭಾರ್ಗವ ಅಂತ ಒಬ್ಬ ಡೈರೆಕ್ಟರ್ ಹೀರೋ, ಅವರು ಪ್ರಜಾರಾಜ್ಯ ಅಂತ ಒಂದು ಮೂವಿ ತೆಗಿತಾರೆ. ಅದಕ್ಕೆ ಕರ್ಕೊಂಡು ಹೋದ್ರು. ಅದಲ್ಲೆಲ್ಲ ಶೂಟಿಂಗ್ ನಡೀತಾ ಇತ್ತು. ನಾವ್ ಏಜ್ ಆದ್ರೆ ಸ್ವಲ್ಪ ಪಕ್ಕದಲ್ಲಿ ಕೂತ್ಕೊಂಡಿದ್ವಿ. ಆಮೇಲೆ ಕರೆ ಮಾಸ್ಟರ್ ಅದರಲ್ಲಿ ಕೂತ್ಕೊಂಡಿದ್ರು. ಅವ್ರ ಮೈಕಲ್ ಅನೌನ್ಸ್ ಮಾಡ್ತಾರೆ, ಮೈಸೂರು ಕೃಷ್ಣಪುರ ಎಲ್ಲಿದ್ರು ಬರ್ಬೇಕು. ಯಾರು ಇರ್ಬೋದು ಬೇಕಾದ್ರೆ 100 ಜನ ಇದ್ದಾರೆ ಯಾರು. ಆಮೇಲೆ ಅಲ್ಲಿ ಈ ಕಾಸ್ಟ್ಯೂಮರ್ ಅಲ್ಲಿ ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ, ಅವರೇ ಅದಕ್ಕೂ ಕಾಸ್ಟ್ಯೂಮರ್. ಸಾರ್ ನಿಮ್ಮನ್ನೇ ಕರೀತಾ ಇರೋದು, ಬನ್ನಿ ಸಾರ್, ಕಲೆ ಮಾಸ್ಟರ್ ಕರೀತಾ ಇದ್ದಾರೆ. ಆಮೇಲೆ ಅದರಲ್ಲೂ ಸಾಂಗ್ ಸಿಚುವೇಶನ್ ಅದರಲ್ಲಿ ಕೂಡ ಹೀರೋ ಬಂದ್ಬಿಟ್ಟು ನನ್ನ ಕೆಲಸ ಮಾಡ್ತಾ ಇರ್ತೀನಿ, ನೀವು ಬೇಡ ಬನ್ನಿ ಅಂದ್ಬಿಟ್ಟು ನಾನು ಮಕ್ಕಳು ಕರ್ಕೊಂಡು ಬಂದು ನಿಲ್ಸ್ಬಿಟ್ಟು ಅವರು ನನ್ನ ಕೆಲಸ ಮಾಡ್ತಾರೆ. ಅದು ಸಿಚುವೇಶನ್. ಆಮೇಲೆ ಮೊದಲಿದ್ದು ಮತ್ತೆ ಈಗದ್ದಕ್ಕೆ
ಏನಾದ್ರು ಸಂಭಾವನೆ ಏನಿತ್ತಿಲ್ಲ ಸುಮ್ಮನೆ ಇಲ್ಲ ಕೊಡ್ತಾ ಇದ್ರು ಸುಮಾರು 2,000 ಕೊಡ್ತಾರೆ. 2,000 ಸಂಪಾದನೆ ಕೊಡ್ತಾರೆ. ಆಮೇಲೆ ಒಂದೊಂದೇ ಮೂವಿ ಬಂತು, ಚಿಕ್ಕ ಪುಟ್ಟ ಪಾತ್ರ. ಆಮೇಲೆ ಚೂಡಾಕುಮಾರ್ ಬೇದಾದಲ್ಲಿ ಆ ಡೈಲಾಗ್ಸ್ ಎಲ್ಲ ಇತ್ತು ಅದರಲ್ಲಿ ಒಂದು 5 ದಿವಸ ಕೆಲಸ ಮಾಡಿದೆ. ಬಟ್ ಇನ್ನೂ ಇತ್ತು ನಂದು. ಆ ಟೈಮ್ ನಲ್ಲಿ ನಂಗೆ ಹೋಗಕ್ಕಾಗಿಲ್ಲ, ಇಲ್ಲಿ ಸ್ಕೂಲಲ್ಲಿ ಜಾಯ್ನ್ ಆಗ್ಬಿಟ್ಟಿದ್ದೆ. ಟೈಮಲ್ಲಿ ಅವ್ರು ಬೇಜಾರ್ ಮಾಡ್ಕೊಂಡು ಆಮೇಲೆ ರೆಮ್ಯುನರೇಷನ್ ಮಾತ್ರ ಕೊಟ್ಬಿಟ್ಟು 2,500 ಒಂದು ದಿನಕ್ಕೆ ಒಳ್ಳೆ ಚೂಡಾಕುಮಾರ್ ಬೇದಾದಲ್ಲಿ. ಆಮೇಲೆ ಒಂದು ಬ್ರೈಡ್ ಅಂತ ಇಂಗ್ಲಿಷ್ ಮೂವಿ ಪಾಂಡವಪುರದಲ್ಲಿ ಅಲ್ಲಿ ಮಾಡಿದೆ. ಅದು ಯಾರ ಡೈರೆಕ್ಟರ್ ಅದೇ ಗೊತ್ತಾಯ್ತು. ಅದು ಇಂಗ್ಲಿಷ್ ಮೂವಿ ಸರ್, ಅದು ಹೇಗೆ ಗೊತ್ತಿಲ್ಲ. ಇಂಗ್ಲಿಷ್ ಮೂವಿಗೆ ಕನೆಕ್ಟ್ ಮಾಡ್ತೀನಿ ಅಲ್ಲಿ ಅದೇ ಮೈಸೂರಿನಿಂದ ಕಲೆಕ್ಷನ್ ಆಗಿತ್ತು. ಅದು ಮಾರ್ಕೆಟ್ ಅಲ್ಲಿ ರಿಲೀಸ್ ಆಗಿದೆ ಅದು ಇಂಗ್ಲಿಷ್. ಇಲ್ಲಿ ಯಾರು ಇಂಡಿಯಾದವರೇ ಅದು ಎಲ್ಲ ಹಾಲಿವುಡ್ ಬಂದಿದ್ರು ಅವರು. ಚಿಕ್ಕ ಪಾತ್ರ ನೀವು ನೋಡಿದಿರ ಸಿನಿಮಾ ಕ್ಲಿಪ್ ಇದೆಯಾ? ಇಲ್ಲ ಸರ್ ಅದು ಇಲ್ಲ. ಆಮೇಲೆ ಇಂಗ್ಲಿಷ್ ಅಲ್ಲಿ ಜಾಯ್ಲ್ ಆಗಿತ್ತ ನಿಮ್ಗೆ? ತಮಿಳಿನಲ್ಲಿ ಇವ್ರದ್ದು ಮಣಿರತ್ನಂ ಪೆನ್ನಿನ್ ಸೆಲ್ವನ್ ಅಂತ ಒಂದು ಫಸ್ಟ್ ಪಾರ್ಟ್, ಅದ್ರಲ್ಲಿ ಒಂದು ಅರ್ಚಕನ ಪಾತ್ರ ಮಾಡಿದ್ದೆ. ಇಲ್ಲೆಲ್ಲ ಜೂಟ್ ಬಿಟ್ಕೊಂಡು ಅದು ಎಲ್ಲ ನಾಯಕನಲ್ಲಿ ಮೊದಲೇ ಇಲ್ಲ ರೀಸೆಂಟ್ಲಿ 5 ವರ್ಷ ಬ್ಯಾಕ್ ಮಾಡಿದ್ದ. 21ರಲ್ಲಿ 22ರಲ್ಲಿ ರಿಲೀಸ್ ಆಯ್ತು. ಅದು ಸೆಕೆಂಡ್ ಪಾರ್ಟ್ ಬಂತು. ಅದು ನೀವು ಅಲ್ಲಿ ಮಡ್ರಾಸ್ಗೆ ಹೋಗಿದ್ರ? ಇಲ್ಲ ಮೈಸೂರಲ್ಲಿ ಸಂಗಮದಲ್ಲಿ ಮತ್ತೆ ಕೆರೆತೊನ್ನೂರು ಮೇಲ್ಕೋಟೆನಲ್ಲಿ ಶೂಟಿಂಗ್ ಆಯ್ತು. ಇದೆಲ್ಲ ಯಾರು ಕಾಂಟ್ಯಾಕ್ಟ್ ನಿಮ್ಗೆ? ಕಾಂಟ್ಯಾಕ್ಟ್ ಏನಿಲ್ಲ, ಅವರು ಯಾರೋ ಇದೇ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಅವರು ಇವ್ರ ಕಾಂಟ್ಯಾಕ್ಟ್ ಅಂತ ಕಟ್ತಾ ಇದ್ರು. ಅದೊಂದು ಆಗ್ತಾ ಇದೆ. ಪೊನ್ನಿಯಿನ್ ಸೆಲ್ವನ್ ಅಂತ ಅದೊಂದು ಚಿಕ್ಕ ರೋಲ್ ಕೊಟ್ಟು ಹಾಗೆ ಇನ್ನೊಂದು ಮತ್ತೆ ಬೇದಾದ್ಮೇಲೆ ಲಂಕಾಸುರ ಅಂದ್ಬಿಟ್ಟು ವಿನೋದ್ ಪ್ರಭಾಕರ್ ಜೊತೆ ಅವ್ರ ಜೊತೆ ಒಂದು ಕಾನ್ಸ್ಟಿಟ್ಯೂಷನ್ ನಲ್ಲಿ MLA ಆಗಿ ಪಾತ್ರ ಮಾಡಿದೆ. ಪ್ರಜಾರಾಜ್ಯದಲ್ಲಿ ಮೊದಲಿನ ಪಾತ್ರ ಮಾತ್ರ, ಅದರಲ್ಲಿ ಕೂಡ MLA ಪಾತ್ರನೇ. ಅದರಲ್ಲೊಂದು MLA ಪಾತ್ರ, ಸುಧಾರಣೆ ಇವೆಲ್ಲ ಇರ್ತದೆ. ಸೊ ಅಸೆಂಬ್ಲಿ ಬೆಂಗಳೂರು JP ಇದು ಕೋಣಕೋಟೆ ಕ್ರಾಸ್ ಇದೆಯಲ್ಲ ಜಿಲ್ಲಾ ಭವನ, ಅಲ್ಲಿ ಶೂಟಿಂಗ್ ಆಯ್ತು. ಅಲ್ಲಿ ಒಂದು MLA ಪಾತ್ರ ಮಾಡಿದೆ. ಲಂಕಾಸುರ ಇನ್ನೂ ರಿಲೀಸೇ ಆಗಿಲ್ಲ. ವಿನೋದ್ ಪ್ರಭಾಕರ್ ಅದರಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಅದರಲ್ಲಿ ಇಲ್ಲಿ ಆರವಳ್ಳಿ ಗುಹಾಂತರ ರೆಸಾರ್ಟ್ ಅಲ್ಲಿ 5 ದಿವಸ ಶೂಟಿಂಗ್ ಆಯ್ತು. 5 ದಿವಸ ಶೂಟಿಂಗ್ ಮಾಡಿ ಸುಮಾರು 20 ಪಿಕ್ಚರ್ ಮಾಡಿದ್ದೀನಿ. 20 ಸಿನಿಮಾಗಳು, ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು. ಇದರಲ್ಲಿ ಒಂದು ಇಂಗ್ಲಿಷ್, ಕನ್ನಡ ಎಷ್ಟು ಮಾಡಿದ್ರಿ? ತಮಿಳು 2. ಆಮೇಲೆ ಇನ್ನೊಂದು ಸಿನಿಮಾ ತೆಲುಗು ಒಂದು ಗೋಪಿಚಂದ್ರ ಹೆಸರು ಪಿಕ್ಚರ್ ನಾನು ನೋಡ್ಲೇ ಇಲ್ಲ. ಗೋಪಿಚಂದ್ರ ತೆಲುಗು ಮೂವಿ. ಇದೆಲ್ಲ ಶೂಟಿಂಗ್ ಆಗೋದು ಕರ್ನಾಟಕದೊಳಗೆ? ಕರ್ನಾಟಕದಲ್ಲಿ ಶೂಟಿಂಗ್ ಆಗಿದೆ ಎಲ್ಲ. ಅದೇ ಮೈಸೂರು ಏರಿಯಾದಲ್ಲೇ ಪಾಂಡವಪುರ, ಮೇಲುಕೋಟೆ, ಕುಂತಿ ಬೆಟ್ಟ. ಆ ಕುಂತಿ ಬೆಟ್ಟ ನೀವಿರೋದು ಬೆಂಗಳೂರಲ್ಲಿ, ಮೈಸೂರಿಗೆ ಹೋಗ್ತಾ ಬರ್ತೀರಿ? ಮೈಸೂರಲ್ಲಿ ಇದ್ದಾಗ ಮೂವ್ಮೆಂಟ್ ಅಲ್ಲೇ ಇದೆ. ಅಲ್ಲೇನ್ ಮಾಡ್ತಿದ್ರಿ ಆಗ? ಅಲ್ಲೇ ಏನಿಲ್ಲ, ಈ ಫಸ್ಟ್ ನಾನು ಏನು ಹೋಗಿದ್ದೆ ಬೇರೆ ಉದ್ದೇಶಕ್ಕಾಗಿ. ಲಾಕ್ಡೌನ್ ಮೂವ್ಮೆಂಟ್ ಅಲ್ಲಿ ಜೊತೆ ಇಟ್ಕೊಂಡಿದ್ವಿ. ಆಮೇಲೆ ಈ ಶೂಟಿಂಗ್ ಅಲ್ಲಿ ಬಂದ್ಮೇಲೆ ಶೂಟಿಂಗ್ ಎಲ್ಲಾನೇ ನಡೀತಾ ಇತ್ತು. ತೆಲಂಗಾಣದಲ್ಲಿ ಇಟ್ಕೊಂಡು ಆ ಶೂಟಿಂಗ್ ಅಲ್ಲಿ ಬಂದಾಗ ಶೂಟಿಂಗ್ ಹೋಗ್ತಾ ಇದೆ. ಕಾಂಟ್ಯಾಕ್ಟ್ ಇತ್ತು ಸ್ವಲ್ಪ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಮತ್ತೆ ಈ ಕೋಆರ್ಡಿನೇಟರ್ಸ್ ಅಂತ ಇರುತ್ತಲ್ಲ, ಅವ್ರ ಕಾಂಟ್ಯಾಕ್ಟ್ ಅಂತ ಹೋಗ್ತಾ ಇದೆ. ಇದಕ್ಕೆಲ್ಲದಕ್ಕೂ ಸ್ವಲ್ಪ ಸಂಭಾವನೆ ಕೊಡ್ತಾರ? ಹೌದು ಸರ್, ಡೆಫಿನೆಟ್ಲಿ. ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ. 1,000 ಸ್ಟಾರ್ಟ್ ಆಗಿಲ್ಲ, 1,000 ಆಯ್ತು, ಆಮೇಲೆ 2,000 ಆಯ್ತು, 2,000 ಲಾಸ್ಟ್. 2-3 ನೀವು ಟಿವಿ ಸೀರಿಯಲ್ ಅಲ್ಲೂ ಮಾಡಿದ್ರಿ? ಹೌದು ಸರ್. ಎಷ್ಟು ಸೀರಿಯಲ್ ಮಾಡಿ? ಸೀರಿಯಲ್ ಅಲ್ಲಿ ಬೆಟ್ಟದ ಒಂದು ಸೀರಿಯಲ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದೆ. ಆಮೇಲೆ ಪಾರ್ವದಲ್ಲಿ ಒಂದು ಚಿಕ್ಕ ಪಾತ್ರ, ಸತ್ಯದಲ್ಲಿ ಮಾಡಿದೆ. ಸತ್ಯ ಸೀರಿಯಲ್ ಅಲ್ಲಿ ಅದೆಲ್ಲ ಎಲ್ಲ ಸತ್ಯದಲ್ಲಿ ಟೀಮ್ ಎಲ್ಲ. ಅದರಲ್ಲಿ ಬಂದ್ಬಿಟ್ಟು ಕೆರೆತೊನ್ನೂರು ಇಲ್ಲ ಮೇಲ್ಕೋಟೆ ಶೂಟ್ ಆಯ್ತು. ಇದೆಲ್ಲ ನೀವು ಕರೋನಾ ಆದ ಮೇಲೆ? ಕೊರೋನಾ ಮೂಮೆಂಟ್ ಅಲ್ಲೇ ಎಲ್ಲ ಕೊರೋನಾ ಮೂಮೆಂಟ್. ಆಗ ನೀವು ಇಲ್ಲಿ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ರಾ? ಇಲ್ಲ ಕೊರೋನಾ ನಾನು ನಾಳೆ ಲಾಕ್ಡೌನ್ ಅಂದ್ರೆ ಕೆಲಸ ಬಿಟ್ಬಿಟ್ಟೆ. ಬಿಟ್ರ? ನಾಳೆ ಲಾಕ್ಡೌನ್ ಅಂದ್ರೆ ಇವತ್ತು ಕೆಲಸ ಬಿಟ್ಬಿಟ್ಟೆ. ನೆಕ್ಸ್ಟ್ ಲಾಕ್ಡೌನ್ ಆಯ್ತು. ಒಂದು 2 ಮಂತ್ಸ್ 3 ಮಂತ್ಸ್ ಇಲ್ಲೇ ಇದ್ದೆ. ಸೊ ಆಮೇಲೆ ಏನಾಯ್ತು, ನಾನು ಮೈಸೂರಿಗೆ ಹೋಗೋಣ ಅಂದ್ಬಿಟ್ಟು ಮೈಸೂರಿಗೆ ಹೋಗ್ಬಿಟ್ಟೆ. ಅಲ್ಲೇ ಮೈಸೂರಿಗೆ ಹೋಗಿ ಅಲ್ಲೇನೆ ಒಂದು 2 ವರ್ಷ 2002 ಅಲ್ಲೇ ಇದೆ. ಆ ಮೂಮೆಂಟ್ ಅಲ್ಲಿ ಫಿಲ್ಮ್ಗಳು ಮಾಡಿದೆ.
ಮತ್ತೆ ಮಾಡಿ ನಾನು ಬೇದ ಶೂಟಿಂಗ್ ಬಂದೆ ಇಲ್ಲಿಗೆ. ಆ ಟೈಮ್ ನಲ್ಲಿ ಇವರು ಸ್ಕೂಲ್ ನಲ್ಲಿ ಕಾಂಟ್ಯಾಕ್ಟ್ ಆಗಿಲ್ಲ, ನೀನ್ ಬನ್ನಿ ಕೆಲಸ ನಿನ್ನಿಂದ ಬೇರೆಯವ್ರು ಆಗ್ತಾ ಇಲ್ಲ ಅಂತ ಮತ್ತೆ ಸ್ಕೂಲ್ಗೆ ಹೋಗುದು. ಅಲ್ಲಿ ಹೋದ್ಮೇಲೆ ಒಂದೇ ಬೇದ ಒಂದು ಫಿಲ್ಮ್ ಮಾಡಿದೆ, ಆಮೇಲೆ ಮಾಡಕ್ ಆಗಿಲ್ಲ. ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಆಪರೇಷನ್ ಆಯ್ತು, ಸರಿ ಹೋಗ್ಲಿಲ್ಲ. ಸರಿ ಇನ್ನ ಅದು ಬರ್ಡೆ ಮರ್ತ್ಬಿಟ್ಟೆ. ಕಣ್ಣು ಪ್ರಾಬ್ಲಮ್ ಆಗಿದ್ರಿಂದ ಸಿಕ್ಕಿಬಿಟ್ಟು ಕಡೆ ಆಮೇಲೆ ಆಫರ್ ಬಂದಿತ್ತು, ಫೋನ್ ಬಂದಿತ್ತು ನನಗೆ. ಅದೇ ನಾನು ಹೋಗಕ್ ಆಗಿಲ್ಲ, ಯಾಕಂದ್ರೆ ನನ್ನ ಕಣ್ಣು ಪ್ರಾಬ್ಲಮ್. ಏನಾಯ್ತು? ಕಣ್ಣು ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಈ ಕಣ್ಣು ಆಪರೇಷನ್ ಆಯ್ತು ವಿಂಡೋದಲ್ಲಿ. ಲೆನ್ಸ್ ಹಾಕೋದು 2 months ಸರಿಗಿತ್ತು. ಆಮೇಲೆ ಏನಾಯ್ತು, ಡಸ್ಟ್ ಅಲರ್ಜಿ ಆಗ್ಬಿಟ್ಟು ಆ ಕಣ್ಣು ನೀರು ಬರೋದು ಪ್ರಾಬ್ಲಮ್ ಆಯ್ತು, ಕಣ್ಣು ಬಿಡಕ್ಕೆ ಆಗ್ತಂಗ ಆಗುತ್ತೆ. ಅದರಿಂದ ನಾನು ಮರ್ತ್ಬಿಟ್ಟೆ. ಈಗ ನಿಮ್ಮ ಮಕ್ಕಳೇ ಏನ್ ಮಾಡ್ತಾರೆ ಈಗ? ನನ್ನ ಒಬ್ಬಳೆ ಮಗಳು ಮದುವೆ ಆಗಿದೆ. ಅವರು ಇಲ್ಲಿ ಕೇರ್ಪುರಂ ಅಲ್ಲಿ ಗ್ಯಾರೇಜ್ ಇಟ್ಕೊಂಡಿದ್ರು, ಒಂದು ಗ್ಯಾರೇಜ್ ಇದೆ. ಅದು ಆಕ್ಚುಲಿ ವೈಯಾಲಿ ಕವರ್ ಮನೆ ಇಲ್ಲಿ ಹಾಕ್ಬಿಟ್ಟು ಅಲ್ಲಿ ಮನೆ ಗ್ಯಾರೇಜ್ ಹತ್ರನೇ ಮನೆ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಅವ್ರು ಏನು ಅವರು ಆಕ್ಟಿಂಗ್ ಮಾಡ್ತಾರೆ? ಇಲ್ಲ ಅವ್ರು ಏನ್ ಕಲ್ತಿದ್ದಾರೆ? ಅವರು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದಾರೆ. ಈಗಲೂ ಕೆಲಸ ಮಾಡ್ತಾರ? ಮನೆಯಲ್ಲೇ ಏನೋ ಮಾಡ್ಕೊಂಡಿದ್ದಾರೆ. ಮೊಮ್ಮಕ್ಕಳಿದ್ದಾರ? ಮೊಮ್ಮಕ್ಕಳಿದ್ದಾರೆ. ಈಗ ನಿಮ್ಮ ಕೊನೆ ಸಿನಿಮಾ ವೇದ. ಎಸ್ ಸರ್, ವೇದ ಆದ್ಮೇಲೆ ಇಲ್ಲ ಬೇದಲ್ಲ. ನೀವು ಈಗಲೂ ಮಾಡ್ಲಿಕ್ಕೆ ತಯಾರಿದ್ದೀರಿ? ಇಲ್ಲ, ನನ್ನ ಕಣ್ಣು ಪ್ರಾಬ್ಲಮ್ ಆಗ್ತದೆ. ನನಗೆ ಆಫರ್ ಬಂತು ಕೂಡ ನಾನು ಹೋಗ್ಲಿಲ್ಲ. ಯಾಕೆಂದ್ರೆ ಕಣ್ಣು ನಮ್ಗೆ ಮೇನ್ ಇರೋದು ಕಣ್ಣಿನ ಒಂದು ಕಣ್ಣು ನಾವು ಕಣ್ಣಲ್ಲೇ ಇದು ಮಾಡ್ಬೇಕಾಗುತ್ತೆ. ಸೊ ಲೈಟಿಂಗ್ ಎಲ್ಲ ನೋಡ್ಬೇಕಾದ್ರೆ ಕಣ್ಣು ಪ್ರಾಬ್ಲಮ್ ಆಗುತ್ತೆ. ನಾವು ಏನಾಗಿದ್ರು ಕೂಡ ಶೂಟಿಂಗ್ ಟೈಮ್ನಲ್ಲಿ ಗ್ಲಾಸ್ ತೆಗೀಲೇಬೇಕಾಗುತ್ತೆ. ಆಗ್ಲೇ ಕೈಗಳಲ್ಲಿ. ಅದರಿಂದ ನಾನು ಬ್ಲಾಕ್ ಕನ್ನಡಕ ಯೂಸ್ ಮಾಡ್ತೇನೆ. ಅದ್ರಲ್ಲಿ ಅಂತ ಪಾತ್ರಗಳು ಇರೋದ್ರಿಂದ ನಾನೇನ್ ಮಾಡಿದೆ ಅಂದ್ರೆ ದೂರನೇ ಇಟ್ಕೊಂಡು ಯಾರೋ ಕೆಲಸ ಮಾಡ್ಕೊಂಡು ಸೆಕ್ಯೂರಿಟಿ ಕೆಲಸ ಮಾಡೋದು ಇದು ಮಾಡೋದು ಆ ರೀತಿ ಮಾಡಿದೆ. ಅಲ್ಲಿ ಒಂದು 9 ವರ್ಷ ಅಲ್ಲಿ ಕಳೆದೋಯ್ತು. ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿ ಲ್ಯಾಂಡ್ ಏನಾಯ್ತು, ನಮ್ಮ ತಂದೆ ಹೆಣ್ಮಕ್ಳಿಗೆ 14 ಎಕರೆ ಲ್ಯಾಂಡ್ ಇತ್ತು. 3 ಎಕರೆ ಸಪರೇಟ್ ಆಗಿ ಕೊಟ್ಬಿಟ್ಟಿದ್ರು. ನನ್ನ ಸ್ವಂತ ಒಡಗುಡ್ ತಂಗಿನೇ ನನ್ನ ಆಸ್ತಿನ ಬಿಲ್ ಮಾಡಿಸ್ಕೊಂಡ್ಬಿಟ್ಟು ನನ್ನ ಮೇಲೆ ಕೇಸ್ ಹಾಕ್ತು. ಅದೊಂದು 6 ವರ್ಷ ನಡೀತು. ಆಮೇಲೆ ಅದು ಕೋರ್ಟಿಂದ ಬಿಲ್ ಕ್ಯಾನ್ಸಲ್ ಆಯ್ತು, ನನಗೆ ಬಂತು ಅದು. ಬಟ್ ನಾನೇನ್ ಮಾಡಿದೆ, ಇವು ಸ್ವಂತ ಒಡಗುಡ್ಗಳು ಮಾಡ್ಬೋದು ಅಂದ್ರೆ ಮಲ್ತಾಯಿ ಮಕ್ಕಳು ಬೇರೆ ಇತ್ತು, ಅವ್ರು ಮಾಡ್ಬೋದಲ್ಲ ನಾಳೆ ಅನ್ಬಿಟ್ಟು ಎಲ್ಲರಿಗೂ ಹಂಚಿಬಿಟ್ಟು ನಾನು ಅವರೇ ಬಿಟ್ಬಿಟ್ಟು ಇಲ್ಲಿ ಬಂದೆ. ನೀವು ಎಕರೆಗಟ್ಲೆ ಜಾಗ ಇತ್ತು ನಿಮ್ಮ ತಂದೆಯವ್ರಿಗೆ? ಇತ್ತು ಬೇಗೂರ್ ಹತ್ರ ವ್ಯವಸಾಯ ಸರ್. ನನಗೆ ಯಾವ್ದೋ ಗೌರ್ಮೆಂಟ್ ಪೊಲೀಸ್ದು ಅಗ್ನಿಶಾಮಕ ದಳದ್ದು ಇಂಟರ್ವ್ಯೂ ಬಂದರೆ ನಮ್ಮ ತಂದೆ ಯಾವ್ದೇ ಕೆಲಸಕ್ಕೆ ಹೋಗ್ಬೋದು, ನೀನ್ ರೈತನಾಗಿರ್ಬೇಕು, ಆಳಿದ್ದು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಮನೇಲಿ ಇರ್ಬೇಕು ಅಂತ. ನಾನು ಲ್ಯಾಂಡ್ ಆರ್ಮಿ ಟೆಕ್ನಿಕಲ್ ಟ್ರೈನಿಂಗ್ ಮಾಡಿದೆ. ಗೌರ್ಮೆಂಟ್ ಟ್ರೈನಿಂಗ್ ಮಾಡಿಲ್ಲ ಬೆನಗಟ್ಟಲ್ಲಿ. ಸೊ ನ್ಯಾಷನಲ್ ಪಾರ್ಕ್ ಏನಿದೆ ಅಲ್ಲಿ ಟೆಕ್ನಿಕಲ್ ಟ್ರೈನಿಂಗ್ ಮಾಡಿದೆ. ಅದೇನ್ ಕೆಲ್ಸಕ್ಕೆ ಸೇರ್ಬೇಕಂದ್ರೆ ಬೇಡ ಅನ್ನೋದು, ರೈತನಾಗಿ ಉಳಿಬೇಕು, ರೈತನಾಗಿ ಬಿಡ್ಲಿಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ನಿಮ್ಮ ತಂದೆಯವರು ನಿಮ್ಮ ಸಿನಿಮಾ ನೋಡಿದಾರ? ಇಲ್ಲ ಸರ್, 83 ಡೆತ್ ಆಗೋದು. ತಾಯಿಯವರು 97 ಇಲ್ಲೇ ಡೆತ್ ಆಯ್ತು. ಅವರು ಫಿಲ್ಮ್ ನೋಡಿದಾರೆ? ಇಲ್ಲ ಸರ್. ನಿಮ್ಮ ಹೆಂಡತಿಯವರಲ್ಲಿ ನೋಡಿದಾರೆ? ಹೌದು. ನಿಮ್ಗೆ ಮಾಡುವ ಕೆಲಸದಲ್ಲಿ ಹೆಚ್ಚು ಆಸಕ್ತಿ ಅಥವಾ ಇದರಲ್ಲಿ ಸಿನಿಮಾದಲ್ಲಿ ಹೆಚ್ಚು ಸರ್? ಈಗ ಯಾವುದೇ ಕೆಲಸ ಆಗ್ಲಿ ಅದ್ರಲ್ಲಿ ನಾವು ಆಸಕ್ತಿ ವಹಿಸ್ಲೇಬೇಕು. ಸಿನಿಮಾ ರಂಗದಲ್ಲಿ ಇದ್ದಾಗ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಈಗ ಅದು ನನಗೆ ಏನೋ ಎಷ್ಟೋ ನಮ್ಗೆ ಆಸೆ ಪಟ್ಟಿದ್ದು ಸಿಗ್ಲಿಲ್ಲ, ಅದೇ ಕೊಳ್ಳೆಗಾಲದಲ್ಲಿ ಅದೇ ಹುಡ್ಕೊಂಡ್ ಬಂತು. ನಾನು 20 ವರ್ಷ ವಯಸ್ಸಾಗಿದ್ದಾಗ್ಲೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಮೆಡ್ರಾಸ್ ಅಂತ ಇದೆಲ್ಲೋ ಹೋದೆ. ಬಟ್ ಆಗ್ಲಿಲ್ಲ ಅವಾಗ. ಅದು 70ನೇ ವರ್ಷದಲ್ಲಿ ಅದೇ ಬಂದು ಎಷ್ಟೋ ನಮ್ ಕೈಲಾದ ಒಂದು ಪಾತ್ರಗಳನ್ನ ಕೊಡ್ತು. ಇನ್ನೂ ಕೊಡೋದಲ್ಲಿತ್ತು, ಬಟ್ ನಾನು ಫಿಸಿಕಲಿ ಸ್ವಲ್ಪ ಇದಾಯ್ತು. ವಾಪಸ್ ಬಂದು ನಾನೇ ಇದು ನೀವು ಆಂಧ್ರಕ್ಕೆಲ್ಲ ಹೋಗಿ ಸಿನಿಮಾ ಇದೆಲ್ಲ ಬೇರೆ ಬೇರೆ ಕೆಲಸ ಮಾಡಿದಲ್ಲಿ ಆಂಧ್ರದಲ್ಲಿ ಇದ್ದೆ, ಒಂದು 9 ವರ್ಷ ಇದ್ದೆ ಆಂಧ್ರದಲ್ಲಿ. ಆಗ ಸೂಪರ್ ಸ್ಟಾರ್ ಕೃಷ್ಣ ಮಹೇಶ್ ಬಾಬು ತಂದೆ ಸೂಪರ್ ಸ್ಟಾರ್ ಕೃಷ್ಣ ಅವರ ಸಂಪರ್ಕನೇ ಇತ್ತು. ಆ ಫಿಲ್ಮ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೆ. ಊಟಿಗೆಲ್ಲ ಹೋಗಿದ್ದೆ ಅವ್ರ ಬರ್ತ್ಡೇ ಪಾರ್ಟಿಗೆ. ಹಾಗೆ ಪಾರ್ಟ್ ಅಲ್ಲಿ ಯಾವ್ದು ಮಾಡ್ಲಿಲ್ಲ? ಇಲ್ಲ, ಪಾತ್ರ ಯಾವ್ದು ಮಾಡ್ಲಿಲ್ಲ. ಅವ್ರು ಕೇಳಲಿಲ್ಲ ಅದನ್ನೇ? ಇಲ್ಲ. ಈಗ ಎಲ್ಲಾ ಸಿನಿಮಾ ರಂಗ ಬಹಳ ಇದಾಗ್ಬಿಟ್ಟಿದೆ. ದುಡ್ಡಿರೋರು ಬೇಕಾದ್ರೆ ಯಾರು ಬೇಕಾದ್ರೂ ಸಿನಿಮಾ ಮಾಡ್ತಾರೆ.
ಪ್ರತಿಭೆಗಳನ್ನ ಗುರುತಿಸ್ಕೊಳ್ಳೋದು ಬಹಳ ಆಯಾಮಗಳಿದೆ. ಯಾಕೆಂದ್ರೆ ನಮ್ಮ ಪ್ರತಿಭೆಯನ್ನ, ಕಲೆಯನ್ನ ಉಳ್ಕೊಳ್ಳೋಕೆ ಈಗ ಬೇಗ ಟಿವಿಗಳು, ಟಿವಿ ಮಾಧ್ಯಮ ಒಳ್ಳೊಳ್ಳೆ ಆಫರ್ಗಳು ಸಿಗ್ತಾ ಇದೆ. ಈಗಿನ ಜನರೇಷನ್ಗೆ ಅವರ ಕಲೆಯನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದು ಬೇಜಾರಷ್ಟು ಇದೆ. ಏನು ವೇದಿಕೆಗಳಿದೆ. ನಮ್ಮ ಪೀರಿಯಡ್ ಅಲ್ಲಿ ಆ ವೇದಿಕೆಗಳಿರಲಿಲ್ಲ. ಈಗ ಟಿವಿ ಧಾರಾವಾಹಿಗಳು ಸಹ ಧಾರಾವಾಹಿಗಳು, ಯಾವುದು ನಮ್ಮ ರಿಲೇಟಿವ್ ಶೋಸ್ ಇದೆಯಲ್ಲ, ಅದರಲ್ಲಿ ಸಹ ಇರ್ತದೆ. ಅದರಲ್ಲಿ ಬೇಕಾದಷ್ಟು ಡ್ರಾಮಾ ಆರ್ಟಿಸ್ಟ್ಗಳು, ಕಾಮಿಡಿ ಕಿಲಾಡಿಗಳು, ಈ ಹಾಡುಗಳ ಸಿಂಗಿಂಗ್, ಸರಿಗಮಪ್ಪ ಅಂದ್ರೆ ಸುಮಾರು ವೇದಿಕೆಗಳಿದೆ. ಜನರ ಪ್ರತಿಭೆಗಳನ್ನ ಗುರುತಿಸ ಬೇಕಾದಷ್ಟು ವೇದಿಕೆಗಳು ಇದೆ. ಅದೇ ನಮ್ಮ ಒಂದು ಜನರೇಷನ್ ಆ ಪೀರಿಯಡ್ ಅಲ್ಲಿ ಯಾವುದೇ ವೇದಿಕೆಗಳು ಇರಲಿಲ್ಲ. ಕಲೆಯನ್ನ ಬೆಳೆಸೋದಕ್ಕೆ ಅದನ್ನ ಗುರುತಿಸೋದು ಕಷ್ಟ ಆಗಿತ್ತು. ನಿಮ್ಗೆ ಪ್ರಾರಂಭದಲ್ಲಿ ಒಂದು ಮೋಸ ಆಯ್ತು, ಆಮೇಲೆ ಯಾವ್ದು ಮೋಸ ಆಗಿಲ್ಲ? ಇಲ್ಲ, ಪ್ರಾರಂಭದಲ್ಲಿ ಅದು ಮೋಸ ಆಯ್ತು. ಮತ್ತೆ ಯಾರು ನನಗೆ ಇದು ಮಾಡಲಿಲ್ಲ. ಪ್ರತಿಯೊಬ್ರು ಕೂಡ ಏನು ಅವರು ಒಂದ್ ದಿನಕ್ಕೆ ಏನು ಕೊಡ್ಬೇಕು ಅಂತಿದ್ರೆ ಅದನ್ನ ಎಲ್ಲರೂ ಸಂದೇಹ ಮಾಡಿದ್ದಾರೆ. ಕಲೈ ಮಾಸ್ಟರ್ ನನಗೆ ಒಂದ್ 2-3 ಪಿಕ್ಚರ್ಗಳಲ್ಲಿ ಆಕ್ಟ್ ಮಾಡಕ್ಕೆ ಅವಕಾಶ ಮಾಡಿದ್ರು. ಮತ್ತೆ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಸಂಪರ್ಕ ಇದೆ ನಿಮ್ಗೆ? ಹೌದು ಸರ್, ಹೌದು. ಅದೇ ಶೂಟಿಂಗ್ ನಲ್ಲಿ ಸುಮಾರು ಒಂದು 7 ದಿನ, 8-9 ಡೇಸ್ ಶೂಟಿಂಗ್ ನಲ್ಲಿ ಇದೆ. ಬಹಳ ಒಂದು ಕೋರ್ಟ್ ಸಿಚುವೇಶನ್ ಮೈಸೂರಿನಲ್ಲಿ ನಡೀತಾ ಇದೆ. ಮಹಿಳಾ ಇದಿದೆ, ಅದರದ್ದು ಕ್ಲಿಪ್ಪಿಂಗ್ ಇದೆ. ವೇದ ಕ್ಲಿಪ್ಪಿಂಗ್ ಇತ್ತು, ಅದು ಹೋಗ್ಬಿಟ್ಟಿದೆ. ವೇದ ಚಿಂದು ಡೈಲಾಗ್ ಇದೆ, ಆ ಡೈಲಾಗ್ ಇರೋ ಸೀನ್ ಇತ್ತು. ಅದು ಎಲ್ಲೋ ಇದಾಗಬೇಕು. ಆ ಫೇಸ್ಬುಕ್ ಅಲ್ಲಿ ಇರ್ಬೇಕಾದ್ರು ಅಲ್ಲೇ ತೆಗಿಬೇಕು. ಬೇಕಾದ ಫೇಸ್ಬುಕ್ ಅಲ್ಲಿ ಇದೆ. ಬಹಳ ಕ್ಲೋಸ್ ಆಗಿ, ಬಹಳ ಗೌರವದಿಂದ ಮಾತಾಡ್ತಾರೆ. ಅಣ್ಣ ಅಂತಾನೆ ಮಾತಾಡ್ತಾರೆ. ಯಾರೇ ಆಗಲಿ ದೊಡ್ಡವರ ಅಣ್ಣ ಅಂತಾರೆ. ಮತ್ತೆ ಯಾರು ನಿಮ್ಗೆ ಸಿನಿಮಾದವರ ಸಂಪರ್ಕ ಇದೆ? ಸಿನಿಮಾದಲ್ಲಿ ಅದೇ ಇದು ಭಾರ್ಗವ್ ಅವರು. ಸೊ ಮತ್ತೆ ಭಾರ್ಗವ್ ಡೈರೆಕ್ಟರ್ ಹೀರೋ, ಪ್ರಜಾರಾಜ್ಯ ಹೀರೋ ಮತ್ತೆ ಡೈರೆಕ್ಟರ್ ಅವ್ರೆ, ಹೀರೋ ಅವ್ರೆ. ಮತ್ತೆ ಜಿಮ್ ರವಿ ಅವರು, ಅವ್ರ ಪುರುಷೋತ್ತಮ ಹೀರೋ. ಸೊ ಈಗ ನೀವು ಮಾಡಿದ್ರಿ. ಓಕೆ, ನಮ್ದೊಂದು ಕ್ಯಾರಿಕೇಚರ್ ಹೀಗೆ. ಓಕೆ, ಧನ್ಯವಾದಗಳು.